ಕನ್ನಡಿಗರೇ ನಿಮ್ ಗುಲಾಮ್ರಲ್ಲ, ನೀವು ಗುಲಾಮ್ರು. ಕರ್ನಾಟಕನ ಎಲ್ಲಾ ರಾಜ್ಯದವರು, ಎಲ್ಲಾ ಭಾಷಿಕರು ಟಾರ್ಗೆಟ್ ಮಾಡ್ಬಿಟ್ಟಿದ್ದಾರೆ. ಕನ್ನಡದವರು ತಡ್ಕೊಳ್ಳೋ ತನಕ ತಡ್ಕೊಂತೀವಿ. ಯಾವತ್ತು ನಾವು ಹಿಂತಿರುಗಿ ಬೀಳ್ತೀವಿ ಅವತ್ತೆಲ್ರಿಗೂ ಸರಿಯಾದಂತ ಬುದ್ಧಿನ ನಾವು ಕಲಿಸ್ತೀವಿ ಅಂತ. ಈಗಿನ ಕನ್ನಡ ಹೋರಾಟಗಾರರಿಗೂ ಆಗಿನ ಕನ್ನಡ ಹೋರಾಟಗಾರರಿಗೂ ಎಷ್ಟೆಲ್ಲ ಡಿಫ್ರೆನ್ಸಸ್ ಇದೆ ಸರ್. ಒಂದು ಕಾಲದಲ್ಲಿ ಹೋರಾಟಗಾರ ಅವನ ವ್ಯಕ್ತಿತ್ವದಿಂದ ಗುರುತಿಸಿದ್ರೆ, ಇವತ್ತು ಹೋರಾಟಗಾರ ಯಾವ ಕಾರ್ ಇಟ್ಕೊಂಡಿದ್ದಾನೆ ಅನ್ನೋದ್ರ ಮೇಲೆ ಗುರುತಿಸ್ತಾರೆ. ಕನ್ನಡ ಹೋರಾಟಗಾರರಲ್ಲಿ ಒಗ್ಗಟ್ಟುತನ ಇಲ್ಲ. ಇದಕ್ಕೆ ಎರಡು ರೀತಿನಲ್ಲಿ ಹೇಳ್ಬೋದು. ಒಂದು ಫಂಡಿಂಗ್ ಹೋರಾಟ ಅಂತ, ಇನ್ನೊಂದು ನನ್ನ ಪರವಾಗೇನೆ ಮಾಡ್ಬೇಕು, ಮಾಡಿದ್ರೆ ನಿನ್ ನಾಳೆ ಈ ಬೋರ್ಡಲ್ಲೋ ಇಲ್ಲ ಈ ಪ್ರಾಧಿಕಾರದಲ್ಲೋ ನಿನ್ಗೆ ಅಧಿಕಾರ ಕೊಡ್ತೀವಿ ಅಂತ ಹೇಳಿ ಒಂದು ಒಪ್ಪಂದದ ಮೇಲೆ ಹೋರಾಟಗಳು ನಡೀತಾ ಇದ್ದೇವೆ. ಈಗ ಎಷ್ಟು ಪರ್ಸೆಂಟ್ ಜನ ಕನ್ನಡ ಹೋರಾಟಗಾರರು ಅಂದ್ಬಿಟ್ಟು ತುಂಬಾ ಜನ ಉಟ್ಕೊಂಡಿದ್ದಾರೆ. ನಿಜವಾಗ್ಲೂ ಕರ್ನಾಟಕಕ್ಕೆ ಕನ್ನಡಕ್ಕೋಸ್ಕರ ಹೋರಾಡ್ತಾ ಇರೋದು ಎಷ್ಟು ಜನ ಇರ್ಬೋದು ನಿಮ್ಮ ಪ್ರಕಾರ? ಇವತ್ತು ಕನ್ನಡ ಹೋರಾಟ ಅನ್ನೋದು ಒಂದು ಸ್ವಪ್ರತಿಷ್ಠೆ ಆಗೋಗಿದೆ. ನಾನ್ ದೊಡ್ಡವನು, ನನ್ನ ಸಂಘಟನೆ ದೊಡ್ಡದು, ಈ ಮಟ್ಟದ ಸ್ವಪ್ರತಿಷ್ಠೆ ಆಗೋಗಿದೆ. ಯಾವ ಸರ್ಕಾರಗಳು ಬದಲಾವಣೆ ಆಗತ್ತೆ, ಹೋರಾಟಗಾರರು ಅವಾಗ ಮುಂಚೂಣಿಗೆ ಬರ್ತಾರೆ. ಹೋರಾಟಕ್ಕೋಸ್ಕರ ಸಂಘಟನೆ ಬೇಕಾಗಿತ್ತು, ಇವತ್ತು ಸಂಘಟನೆಗೋಸ್ಕರ ಜೀವನ ಅನ್ನೋ ತರ ಆಗೋಗಿದೆ. ಈ ಫಸ್ಟ್ ನಾಳೆ ನಾಡಿದ್ದು ಹೋರಾಟ ಅಂತ ಏನಾದ್ರು ಹಮ್ಮಿಕೊಂಡ್ರೆ ಫಸ್ಟ್ ಒಂದು ಮೀಟಿಂಗ್ ಆಗುತ್ತೆ, ಅದಾದ್ಮೇಲೆ ಹೋರಾಟ. ಸಿದ್ದರಾಮಯ್ಯನವರು ಬಹಳಷ್ಟು ವರ್ಷಗಳಿಂದ ನಾನು ಕನ್ನಡ ಪರ ಅಂತ ಹೇಳ್ಬಿಟ್ಟು ಹೇಳ್ಕೊಂಡ್ ಬರ್ತಾ ಇದ್ದಾರೆ. ಕನ್ನಡ ಧ್ವಜನ ಅಧಿಕೃತ ಮಾಡ್ತೀವಿ ಅಂದ್ರು, ಮಾಡ್ಲಿಲ್ಲ. ಮೊದಲ ಕನ್ನಡ ಕಾವಲು ಸಮಿತಿ ಅಧ್ಯಕ್ಷರಾಗಿದ್ದವರು ಸಿದ್ದರಾಮಯ್ಯ. ಎಷ್ಟು ಕನ್ನಡ ಪರ ಕೆಲಸ ಮಾಡಿದಾರೆ ಲೆಕ್ಕ ಕೊಡಿ ಅಂತ ನಾನು ಕೇಳ್ತಾ ಇದ್ದೀನಿ. ವೀಕ್ಷಿಸಿ ನಾಳೆ ಸಂಜೆ 4:30ಕ್ಕೆ.